ಬಿಯರ್ ಪ್ರಿಯರಿಗೆ ಈಗ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇರುವಂತದ್ದು. ಬಿಯರ್ ಬೆಲೆ ಮತ್ತೆ ಏರಿಸೋದಕ್ಕೆ ಮುಂದಾಗಿದೆ ಅಬಕಾರಿ ಇಲಾಖೆ. ಮದ್ಯ ಪ್ರಿಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಮುಂದಾಗಿರುವಂತದ್ದು ಸರ್ಕಾರ. ಈಗಾಗಲೇ ಗ್ಯಾರಂಟಿ ಸರ್ಕಾರ ತನ್ನ 5 ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸೋದ್ರ ಮುಖಾಂತರ ಇತ್ತ ಬಿಯರ್ ಬೆಲೆಯನ್ನು ಕೂಡ ಏರಿಕೆ ಮಾಡಿದೆ. ತಿಂಗಳಾಂತ್ಯದಲ್ಲಿ ಮದ್ಯ ಪ್ರಿಯರಿಗೆ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ 5 ಉಚಿತ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಈ ಕ್ರಮಕ್ಕೆ ಸರ್ಕಾರ ಮುಂದಾಗಿರಬಹುದು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಮತ್ತೊಮ್ಮೆ ಹೆಚ್ಚು ಮಾಡೋದಿಲ್ಲ ಅಂತ ಪ್ರಸ್ತಾಪ ಮಾಡಿತ್ತು. ಈಗ ನೋಡಿದ್ರೆ ಬಿಯರ್ ಬಾಟ್ಲಿಗೆ 8 ರಿಂದ 10 ರೂಪಾಯಿವರೆಗೂ ಕೂಡ ದರ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಅಬಕಾರಿ ಸುಂಕ ಮತ್ತು ಶುಲ್ಕಗಳ ನಿಯಮಗಳ ಪ್ರಕಾರ ಬಿಯರ್ ಮೇಲೆ ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ತಿಂಗಳಾಂತ್ಯದಂದ್ರಿ ಅಂದ್ರೆ ತಿಂಗಳ ಕೊನೆಯಲ್ಲಿ ಮದ್ಯ ಪ್ರಿಯರಿಗೆ ನಿಜಕ್ಕೂ ಕೂಡ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಹಾಗಾದ್ರೆ ಬಿಯರ್ ಪ್ರಿಯರಿಗೆ ಶಾಕ್ ಹೆಂಗ್ ತಗಲಬಹುದು? ಅಬಕಾರಿ ಇಲಾಖೆಯಿಂದ ಮತ್ತೆ ಬಿಯರ್ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಎಣ್ಣೆ ಪ್ರಿಯರು ಮಾತ್ರ ಏನ್ ಬಿಟ್ರು ನಾವು ಎಣ್ಣೆಯನ್ನ ಬಿಡೋಲ್ಲ ಅಂತ ಹೇಳಿನೇ ಸರ್ಕಾರ ಮತ್ತಷ್ಟು ಮದ್ಯ ಪ್ರಿಯರಿಗೆ ಬಿಗ್ ಶಾಕ್ ಅನ್ನ ನೀಡ್ತಾ ಇರುವಂತದ್ದು. ಬಿಯರ್ ಪ್ರಿಯರಿಗೆ ಮತ್ತೆ ದರ ಏರಿಕೆ ಶಾಕ್ ನೀಡೋದಕ್ಕೆ ಚಿಂತನೆಯನ್ನ ಮಾಡಿದೆ ಸರ್ಕಾರ. ದರ ಹೆಚ್ಚಳದ ಮೂಲಕ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು. ಅಫ್ಕೋರ್ಸ್ ಆಗಲೇಬೇಕಾಗಿದೆ. 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಅನುಷ್ಠಾನಗೊಂಡಿದೆ. ಹಣ ಹೊಂದಿಸಬೇಕಾಗಿದೆ. ಗ್ಯಾರಂಟಿ ಸರ್ಕಾರಕ್ಕೆ ಅಬಕಾರಿ ಆದಾಯವೂ ಕೂಡ ನಿರ್ಣಾಯಕ ಆಗಿದೆ. 650 ml ಬಿಯರ್ಗೆ 8 ರಿಂದ 10 ರೂಪಾಯಿ. ಇನ್ನು ಮುಂದೆ ಒಂದು ಬಿಯರ್ ಏನಾದ್ರೂ ಬಿಯರ್ ಕುಡಿಬೇಕು ಅಂತಂದ್ರೆ 8 ರಿಂದ 10 ರೂಪಾಯಿ ರೇಟ್ ಆಗುತ್ತೆ. ಆದ್ರೂ ಕೂಡ ಬಿಯರ್ ಪ್ರಿಯರು ಬಿಡೋ ಲಕ್ಷಣಗಳು ಕಾಣ್ತಾ ಇಲ್ಲ. ರಾಜ್ಯ ಪತ್ರದಲ್ಲಿ ಸುಂಕಗಳು ಮತ್ತು ಶುಲ್ಕಗಳು ನಿಯಮಕ್ಕೆ ತಿದ್ದುಪಡಿಯನ್ನ ಹಾಕಲಾಗಿದೆ. ಅಬಕಾರಿ ಇಲಾಖೆಯಿಂದ ಈಗ ಬಿಗ್ ಶಾಕ್ ಅಂತೂ ಬಂದಿದೆ. ರಾಜ್ಯ ಪತ್ರದಲ್ಲಿ ಸುಂಕಗಳು ಮತ್ತು ಶುಲ್ಕಗಳು ನಿಯಮಕ್ಕೆ ತಿದ್ದುಪಡಿಯನ್ನ ಹಾಕಲಾಗಿರುವಂತದ್ದು. ತೆರಿಗೆ ಮೂಲದ ದರ ಶೇಕಡ 185ರಿಂದ ಶೇಕಡ 195ಕ್ಕೆ ಏರಿಕೆ ಆಗಿದೆ. 2023-24ನೇ ಸಾಲಿನಲ್ಲಿ 36,000 ಕೋಟಿ ರೂಪಾಯಿ ಏನು ಆದಾಯದ ಗುರಿಯನ್ನ ಇತ್ತು. ಆ ಆದಾಯ ರೀಚ್ ಆಗೋದಕ್ಕೆ ಆಗ್ಲಿಲ್ಲ. ಹಾಗಾಗಿನೇ ಈಗ ಒಂದು ಬಿಯರ್ ಮೇಲೆ 8 ರಿಂದ 10 ರೂಪಾಯಿ ಹೆಚ್ಚು ಮಾಡಿದ್ರೆ ಆ ಟಾರ್ಗೆಟ್ ಅನ್ನ ನಾವು ರೀಚ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ. ಜನವರಿ ಕೊನೆಯಲ್ಲಿ ಅಥವಾ ಫೆಬ್ರವರಿ ಆರಂಭದಲ್ಲಿ ಅಂತಿಮ ಅಂದ್ರೆ ಫೈನಲೈಸ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತದೆ. ಅಬಕಾರಿ ಇಲಾಖೆಯಿಂದ ಬಿಯರ್ ಪ್ರಿಯರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಕರಡು ಅಧಿಸೂಚನೆಯ ಪ್ರಕಾರ ಕರ್ನಾಟಕದಲ್ಲಿ ಏನು ತಯಾರು ಮಾಡಲಾಗ್ತಾ ಇರುವಂತಹ ರಾಜ್ಯಕ್ಕೆ ಆಮದು ಮಾಡಿಕೊಳ್ಳಲಾಗ್ತಾ ಇರುವಂತಹ ಬಿಯರ್ ಬಾಟಲಿಯ ಮೇಲೆ ಹೆಚ್ಚುವರಿ ಶೇಕಡ 10% ಕೂಡ ಹೆಚ್ಚಿಸಬಹುದಾಗಿರುವಂತದ್ದು.